ಸರ್ ಈಗ ಕಾಂತಾರ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ 1000 CR ಮಾಡುತ್ತಾ? ನಾವು 1000 CR ರೀಚ್ ಮಾಡ್ಬೇಕಂದ್ರೆ ನಮಗೆ ಮೇನ್ ಟಾರ್ಗೆಟ್ ಇದ್ದಿದ್ದೆ ಹಿಂದಿ. ನಾವು ಹಿಂದೆ ಸರ್ದ್ವಾ ಅಂತ ಪ್ರಮೋಷನ್ ವಿಚಾರಕ್ಕೆ ಬಂದಾಗ ಅಷ್ಟೆಲ್ಲ ರಿವ್ಯೂಸ್ ಬಂದ್ರು ಆಡಿಯನ್ಸ್ ಯಾಕೆ ಥಿಯೇಟರ್ ಬರ್ತಿಲ್ಲ. ಅಟ್ಲೀಸ್ಟ್ ಪ್ರಮೋಷನಲ್ ಮಾಡಿದ್ರೆ ಆಕ್ಟಿವಿಟೀಸ್ ಏನಾದ್ರು ಮಾಡಿದ್ರೆ ಆ 28 ಇರೋದು ಅಟ್ಲೀಸ್ಟ್ ಒಂದು 60 ತನಕ ರೀಚ್ ಆಗಿದ್ರು ನಮ್ಗೆ. ಒಂಬಾಳೆ ಅವರು ಸ್ವಲ್ಪ ಯಾಕೋ ನೆಗ್ಲೆಕ್ಟ್ ಮಾಡಿದ್ರ ಇಂದ ಮಹಾವತಾರ ನರಸಿಂಹ ಬಂದಾಗ ವರ್ಡ್ ಆಫ್ ಮೌತ್ ನಿಂದನೇ ಅದು ಲೈಕ್ 300 CR ತನಕ ತಗೊಂಬಂತು. ಈ ರಿವ್ಯೂಸಿಗೆ ಈ ಬಾಕ್ಸ್ ಕಲೆಕ್ಷನ್ಸ್ ಅಲ್ಲ. ಸರ್ ಈಗ ಕಾಂತಾರ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ, ಪ್ರೀಮಿಯರ್ ಶೋನು ಇಟ್ಟು ಸಿನಿಮಾನು ಚೆನ್ನಾಗಿ ಹೋಗ್ತಿದೆ, ಮತ್ತೆ ಪಾಸಿಟಿವ್ ರಿವ್ಯೂಸ್ ಎಲ್ಲ ಕಡೆ ಬರ್ತಾ ಇದೆ. ನನಗೆ ಅನಿಸ್ತಾ ಇರೋದು 1000 CR ಮಾಡುತ್ತಾ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ನನಗೆ ಫಿಲಿಮ್ಗಿಂತ ಮುಂಚೆ ತುಂಬಾ ಹೋಪ್ ಇತ್ತು 1000 CR ನೀವೇ ಹೇಳ್ತೀರಿ 2000 CR ಆಗುತ್ತೆ ಅಂತ ಹೇಳ್ತಿದ್ರಿ. ತುಂಬಾ ಹೋಪ್ ಇತ್ತು, ಈಗಲೂ ನಂಬಿಕೆ ಇದೆ 1000 CR ಮಾಡುತ್ತೆ ಅಂತ. ಓಕೆ, ಬಟ್ ನನಗೆ ಬೇಜಾರಾಗ್ತಿರೋದು ಏನು ಗೊತ್ತಾ, ಹೊರಗಡೆ ಅಷ್ಟೊಂದು ಪಾಸಿಟಿವ್ ಇದೆ. ಅಂದ್ರೆ ರಿವ್ಯೂಸ್ ಆಗಿರ್ಬೋದು, ಅಂದ್ರೆ ಹೊರಗಡೆ ಸೋಷಿಯಲ್ ಮೀಡಿಯಾ ಬಿಟ್ಟು ಹೊರಗಡೆ ತುಂಬ ಪಾಸಿಟಿವ್ ಇದ್ದಾವೆ ರಿವ್ಯೂಸು. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಪಾಸಿಟಿವ್ ಇದ್ದಾವೆ. ಆಮೇಲೆ ಇಂಥ ಸೆಲೆಬ್ರಿಟಿ ನೋಡಿಲ್ಲ ನಂಗಿಲ್ಲ, ಪ್ರತಿಯೊಬ್ಬರು ನೋಡಿದ್ದಾರೆ ಮೂವಿನ. ಇಷ್ಟೆಲ್ಲ ಪಾಸಿಟಿವ್ ರಿವ್ಯೂಸ್ ಇದ್ರೂ ಕಲೆಕ್ಷನ್ಸ್ ವೈಸ್ ಮಾತ್ರ ತುಂಬ ಲೋ ಇದೆ ಕಲೆಕ್ಷನ್ಸ್. ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬ ಲೋ ಇದೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿದಷ್ಟಿಲ್ಲ ಅನ್ನೋದು ಬೇಜಾರು. ಅದು ಹಿಂದಿ ಬೆಲ್ಟಲ್ಲಿ, ಎಸ್ಪೆಷಲಿ ಹಿಂದಿ ಬೆಲ್ಟು. ನಾವು 1000 CR ರೀಚ್ ಮಾಡ್ಬೇಕಂದ್ರೆ ನಮಗೆ ಮೇನ್ ಟಾರ್ಗೆಟ್ ಇದ್ದಿದ್ದೆ ಹಿಂದಿ. ಯಾಕಂದರೆ ಹಿಂದಿ ಬೆಲ್ಟ್ ನಮಗೆ ಮೇನ್ ಟಾರ್ಗೆಟು. KGF ಅನ್ನೋದು ಹಿಂದಿ ಬೆಲ್ಟಲ್ಲಿ 500+ ಮಾಡಿದೆ, ಅಂದರೆ 500 ಕೋಟಿ ಮೇಲೆ ಕಲೆಕ್ಷನ್ಸ್ ಮಾಡಿದೆ. ಈ ಕಡೆ ನಮ್ಮ ಸೌತ್ ಕಡೆ ಬಂದಾಗ ಎಲ್ಲ ಸೇರಿ ಅಟ್ಲೀಸ್ಟ್ ಒಂದು 500 ಮಾಡಿದಾಗ ಅದು ಈಸಿಲಿ ರೀಚು ನಮಗೆ 1000 ಟಾರ್ಗೆಟ್ ರೀಚ್ ಆಗೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ಬಿಡ್ತು ಅಂದರೆ, ನನಗೆ ಪ್ರಮೋಷನಲ್ಲಿ ಏನಾದರೂ ನಾವು ಹಿಡಿದ್ವಾ ಅಂತಂದರೆ ನಾವು ಹಿಂದೆ ಸರ್ದ್ವಾ ಅಂತ ಪ್ರಮೋಷನ್ ವಿಚಾರಕ್ಕೆ ಬಂದಾಗ ಫಾರ್ ಎಕ್ಸಾಂಪಲ್ ಪುಷ್ಪ ಆಗ್ಬೋದು, ಮತ್ತೆ ಇನ್ನೊಂದು ಸಿನಿಮಾ ಟ್ರಿಪಲ್ ಆರ್ ಆಗಿರ್ಬೋದು, ಇವೆಲ್ಲ ಪ್ರಮೋಷನ್ಗೆ ಅಂತಾನೆ ಒಂದು 3 months ಇಟ್ಬಿಟ್ಟು ಎಲ್ಲ ಅದನ್ನ ಹೇಳ್ತದೆ. ಈಗ ಎಕ್ಸಾಂಪಲ್ ಪುಷ್ಪ 2 ಬಂದ್ಬಿಟ್ಟು ಕಂಪ್ಲೀಟ್ಲಿ ಕಮರ್ಷಿಯಲ್ ಫಿಲಿಮು ಆಯ್ತಾ. KGF ತರ ಅದು ಕಮರ್ಷಿಯಲ್ ಫಿಲಿಮು. ಆಮೇಲೆ ಅದಕ್ಕೆ ಆದಂತ ಹೈಪ್ ಇತ್ತು. ಅದು ಯಾರ ರೇಂಜ್ ಹೈಪ್ ಅಂದ್ರೆ, ನೀವು ಯಾವುದೇ ಕ್ರಿಕೆಟ್ ಮ್ಯಾಚ್ ತಗೊಂಡ್ರು ಕ್ರಿಕೆಟ್ ಗ್ರೌಂಡಲ್ಲೇ ಆ ಒಂದು ಪುಷ್ಪ ಸ್ವಾಗು ಇವೆಲ್ಲ ಇತ್ತು. ಆ ರೇಂಜಿಗೆ ಹೈಪ್ ಇತ್ತು. ಆ ಹೈಪ್ ಇದ್ರೂ ಪ್ರೊಡಕ್ಷನ್ ಹೌಸ್ ಎಷ್ಟು ಪ್ರಮೋಷನಲ್ ಮಾಡ್ತು, ಎಷ್ಟು ಓಡಾಡಿದ್ರು, ಎಷ್ಟು ರಿಲೀಸ್ ಇವೆಂಟ್ ಮಾಡಿದ್ರು. ಆಮೇಲೆ ಟ್ರೈಲರ್, ಟೀಸರ್ ಕಟ್ಟು, ಸಾಂಗ್ಸು, ಆಮೇಲೆ ಔಟ್ಡೋರ್ ಕ್ಯಾಂಪೇನ್ಸು, ಅದು ಇಂಡೋರ್ ಕ್ಯಾಂಪೇನ್ಸು, ಪ್ರಮೋಷನಲ್ ಮೆಟೀರಿಯಲ್ಸು, ಪ್ರತಿಯೊಂದರಲ್ಲೂ ಈ ವಾಟರ್ ಬಾಟಲ್ ಸಮೇತ ಬಿಟ್ಟಿರ್ಲಿಲ್ಲ ಅವರು. ಪ್ರತಿ ಲೇಸ್ ಪ್ಯಾಕೆಟ್ ಎಲ್ಲ ಅವ್ರು ಎಲ್ಲೆಲ್ಲ ಆಗುತ್ತೋ ಪ್ರತಿ ಕಡೆನೂ ಅವರು ಬ್ರ್ಯಾಂಡಿಂಗ್ ಮಾಡಿ ಬಿಟ್ರು, ಪ್ರಮೋಷನ್ ಮಾಡಿದ್ರು. ಅವ್ರು ಸುಮ್ಮನೆ ಇರ್ಬೋದಾಗಿತ್ತಲ್ಲ, ಹೈಪ್ ಇದೆ ಬಿಡು ಹಂಗಾದ್ರೆ ಬರ್ತಾರೆ ಜನ ಅಂತ ಸುಮ್ಮನೆ. ಬಟ್ ಮಾಡಿದ್ರಲ್ಲ, ನಾವ್ ಯಾಕೆ ಮಾಡ್ಲಿಲ್ಲ ಅಂತ. ಇವ್ರು ಯಾಕೆ ಮಾಡ್ಲಿಲ್ಲ? ಟ್ರೈಲರ್ ಬಿಟ್ರು, 10 ದಿನದಿಂದ ಟ್ರೈಲರ್ ಬಿಟ್ರು. ಓಕೆ, ಟ್ರೈಲರ್ ಆದ್ರೂ ಕರೆಕ್ಟ್ ಆಯ್ತು, ಒಪ್ಕೊಂತೀನಿ. ಟ್ರೈಲರ್ ಬೇಕಂತಾನೆ ಒಂದು ನಾರ್ಮಲ್ ಕಟ್ ಮಾಡಿದ್ರು, ಬಿಕಾಸ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಲಿ, ತುಂಬ ಹೈಪ್ ಮಾಡೋದು ಬೇಡ ಅಂತ ಒಪ್ಕೊಂತೀನಿ. ಅಟ್ಲೀಸ್ಟ್ ಇರೋ ಸಾಂಗ್ಸ್ 2 ಸಾಂಗ್ಸ್ನವರು ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಅಟ್ಲೀಸ್ಟ್ ಬೇಡ 3 ಅಟ್ಲೀಸ್ಟ್ 1 ಮಂತ್, ನೀವು 3 ಮಂತ್ 6 ಮಂತಿಂದ ಬೇಡ, ಅಟ್ಲೀಸ್ಟ್ 1 ಮಂತ್ ಇದ್ದಾಗಲೇ ಒಂಚೂರು ಆಡಿಯನ್ಸ್ ಎಂಗೇಜ್ ಇಡಂಗೆ. ಲೈಕ್ ಕ್ಯಾರೆಕ್ಟರ್ ಸಾಂಗ್ಸ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ ಪೋಸ್ಟರ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಪೋಸ್ಟರ್ಸ್ ರಿವೀಲ್ ಆಗಿರ್ಬೋದು. ಈ ಥರ ಅಟ್ಲೀಸ್ಟ್ ಎಂಗೇಜ್ ಥರ ಮಾಡ್ಕೊಂಡು ಬಂದಿದ್ರು ನಾವು ಹಿಂದಿ ಬೆಲ್ಟ್, ಅಟ್ಲೀಸ್ಟ್ ಹಿಂದಿ ಆಡಿಯನ್ಸ್ ನಾವು ಟಾರ್ಗೆಟ್ ರೀಚ್ ಆಗ್ಬೋದಾಗಿತ್ತು ಅಂತ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಟ್ಲೀಸ್ಟ್ ಮಿನಿಮಮ್ ಅಂದ್ಕೊಂಡ್ರು 40 to 50 CR ಅಂತ ನನ್ನ ಟಾರ್ಗೆಟ್ ಇದ್ದಿದ್ದು ಹಿಂದಿ ಬೆಲ್ಟಲ್ಲಿ ಫಸ್ಟ್ ಡೇ ಕಲೆಕ್ಷನ್ಸು. ಅದೇ KGF 1 ಹಿಂದಿ ಬೆಲ್ಟಲ್ಲಿ 2 CR ಮಾಡಿತ್ತು, 2 ಕೋಟಿ ಫಸ್ಟ್ ಡೇ ಮಾಡಿತ್ತು. ಅದೇ KGF ಚಾಪ್ಟರ್ 2 ಫಸ್ಟ್ ಡೇ 56 ತನಕ ಸಮಥಿಂಗ್ 50+ ಅಂತ ಇದೆ ಫಸ್ಟ್ ಡೇ ಕಲೆಕ್ಷನ್. 50 ಕೋಟಿ, 2 ಕೋಟಿಯಲ್ಲಿ 50 ಕೋಟಿಯಲ್ಲಿ. ಹೌದು, ಅದು ಮತ್ತೆ KGFಗೆ ಏನು ಬಂದಿತ್ತು ಹೈಪು ಫಸ್ಟ್ ಚಾಪ್ಟರ್ಗೆ, ಅದು 10 ಪಟ್ಟು ನನಗೆ ಕಾಂತಾರಕ್ಕಿತ್ತು ಆ್ಯಕ್ಚುಲಿ ಹೈಪು. ಹೌದು ಸರ್, 100% ಆಯ್ತಾ. 14 CR ಬಜೆಟ್ ಇರುವಂಥ ಕಾಂತಾರ ಮೂವಿ 400 ತನಕ, ಅಂದ್ರೆ 400 ಕೋಟಿ ತನಕ ಮಾಡಿದೆ ಅಂದಾಗ, ಎಲ್ಲ ಇಂಡಸ್ಟ್ರಿಯಲ್ಲೂ ಬ್ಲಾಕ್ ಬಸ್ಟ್ ಆಗಿತ್ತು ಅಂದಾಗ ಅದು ಹೈಪ್ ಹೆಂಗಿತ್ತಂತ ಇಮ್ಯಾಜಿನ್ ಮಾಡ್ಕೊ. ಇಷ್ಟೆಲ್ಲ ಹೈಪ್ ಇದ್ದಿದ್ದು ಮೂವಿ ನೀನು ಬಾಕ್ಸ್ ಆಫೀಸಲ್ಲಿ ಹಿಂದಿನಲ್ಲಿ ಫಸ್ಟ್ ಡೇ ಬರೀ 18 ಕೋಟಿಗೆ ಬರುತ್ತೆ. ಸೆಕೆಂಡ್ ಡೇ ಅಂದರೆ ನಿನ್ನೆ ಫ್ರೈಡೇ 13 ಕೋಟಿಗೆ ಬಂದಿದೆ.
ಫ್ರೈಡೇ ಬಿಡು, ವರ್ಕಿಂಗ್ ಹಾಲಿಡೇ ಇಲ್ಲ, ಒಪ್ಕೊಂತಿಲ್ಲ ಅಂತಲ್ಲ, ಬಟ್ ಸ್ಟಿಲ್ಲು ತುಂಬ ಲೋ ಕಲೆಕ್ಷನ್ಸ್ ನನ್ನ ಪ್ರಕಾರ. ಎಸ್ ಸರ್. ಅಂದ್ರೆ ಹಿಂದಿ ಆಡಿಯನ್ಸ್ ನಾವು ಕರೆಕ್ಟ್ ಟಾರ್ಗೆಟ್ ನಾವು ಟಾರ್ಗೆಟ್ ಮಾಡಿಲ್ಲ, ಪ್ರಮೋಷನ್ ಮಾಡಿಲ್ಲ, ಅಲ್ಲಿ ರೀಚ್ ಮಾಡಿಸಿಲ್ಲ, ರೀಚ್ ಆಗಿಲ್ಲ ಅಂತ. ಹೌದು, ರೀಚ್ ಆಗಿಲ್ಲ ಅಂತ. ಈಗ ಎಲ್ಲಾ ಕಡೆ ಪಾಸಿಟಿವ್ ಇದೆ. ಹಿಂದಿ ಆಡಿಯನ್ಸ್, ಹಿಂದಿ ಯಾರು ಟಾಪ್ ರಿವ್ಯೂಸ್ ಎಲ್ರು ಪಾಸಿಟಿವ್, ತುಂಬಾ ಪಾಸಿಟಿವ್ ಕೊಟ್ಟಿದ್ದಾರೆ ರಿವ್ಯೂನ. ಎಲ್ಲ 4.5 ತನಕನೂ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಷ್ಟೆಲ್ಲ ರಿವ್ಯೂಸ್ ಬಂದ್ರು ಆಡಿಯನ್ಸ್ ಯಾಕೆ ಥಿಯೇಟರ್ಗೆ ಬರ್ತಿಲ್ಲ? ಫಸ್ಟ್ ಡೇನೆ ನಿನಗೆ ಆಕ್ಯುಪೆನ್ಸಿ ನೋಡಿದ್ರೆ ಬರೀ 28% ಆಕ್ಯುಪೆನ್ಸಿ ಫಸ್ಟ್ ಡೇ ಹಿಂದಿನಲ್ಲಿ. ಅಟ್ಲೀಸ್ಟ್ ಪ್ರಮೋಷನಲ್ ಮಾಡಿದ್ರೆ, ಆಕ್ಟಿವಿಟೀಸ್ ಏನಾದ್ರು ಮಾಡಿದ್ರೆ ಆ 28 ಇರೋದು ಅಟ್ಲೀಸ್ಟ್ ಒಂದು 60 ತನಕ ರೀಚ್ ಆಗಿದ್ರೆ ನಮ್ಗೆ ಒಳ್ಳೆ ಇದು ಬಂದಿರೋದು. ಸರ್ ನನ್ನ ಪ್ರಕಾರ ಇದು ಪುಷ್ಪದವ್ರು ಮಾಡಿದ ಅರ್ಧನಾರು ಮಾಡಿದ್ರು. ಹೌದು, ಇವಾಗ ನೀವು ಈಸಿಲಿ 1000 CR ಹತ್ತತ್ರ ಹೋಗ್ತಿದ್ರಿ. 1000 CR ಬೇಡ ನನಗೆ, ಅಟ್ಲೀಸ್ಟ್ ನನಗೆ ಬೇಜಾರು ಹೆಂಗೆ ಗೊತ್ತಾ, ವರ್ಲ್ಡ್ ವೈಡ್ ಫಸ್ಟ್ ಡೇ ಕಲೆಕ್ಷನ್ಸ್ ಅಲ್ಲಿ 89 ಇದೆ. ಅದು ಇನ್ನು ಅಟ್ಲೀಸ್ಟ್ 10 ರೀಚ್ ಮಾಡಿದ್ರು 100 CR. ಇದರಲ್ಲಿ ರಿಷಬ್ ಬಂದಿರೋ ಕನ್ನಡ ಫಿಲಂ ಬಂದ್ಬಿಟ್ಟು 2 ಕನ್ನಡ ಫಿಲ್ಮ್ ಇದ್ರ ಬಂದಿರೋದು. ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಅಲ್ವಾ? ಈ 10 ಕೋಟಿ ಇದರಲ್ಲಿ ಈಗ ಸಕ್ಸಸ್ ಅನ್ನೋದು ಎಲ್ಲರೂ ನೋಡ್ತಿರೋದೇ ಬಾಕ್ಸ್ ಆಫೀಸ್ ಇದ್ರಲ್ಲೇ. ಯಾವ್ದು ಎಷ್ಟು ಕೋಟಿ ಮಾಡ್ತು, ಯಾವ್ದು ಎಷ್ಟು ಟಿಕೆಟ್ ಬುಕ್ ಮೈ ಶೋ ನಲ್ಲಿ ಸೆಲ್ ಆಯ್ತು ಅನ್ನೋದೇ ಬರುತ್ತೆ. ಬುಕ್ ಮೈ ಶೋ ನಲ್ಲಿ ಅದೇ ಕಾಂತಾರ ಬುಕ್ ಮೈ ಶೋ ನಲ್ಲಿ ಫಸ್ಟ್ ಡೇ ಪ್ರೀಮಿಯರ್ಸ್ ಪ್ಲಸ್ ಫಸ್ಟ್ ಡೇ ತಗೊಂಡ್ರೆ 1.2 ಮಿಲಿಯನ್ ಗಟ್ಟಲೆ ಟಿಕೆಟ್ ಸೋಲ್ಡ್ ಆಗಿದೆ. ಓಕೆ, ಬಟ್ ಕಲೆಕ್ಷನ್ಸ್ ನೋಡ್ರೆ ಕಮ್ಮಿ. ಅಂದ್ರೆ ಈಸಿಲಿ ನಿಮ್ ಸ್ವಲ್ಪ ಪ್ರಮೋಷನ್ ಇನ್ನು ಚೂರು ಎಫರ್ಟ್ ಹಾಕಿ ಮಾಡಿದ್ರೆ ಈಸಿಲಿ 2 ಮಿಲಿಯನ್ 3 ಮಿಲಿಯನ್ ತನಕ ಸೆಲ್ ಆಗೋ ಟಿಕೆಟ್ ಅಂತ ಹೈಪ್ ಇತ್ತ ಅಂತ ಮೂವಿ. ಹೌದು ಹೌದು. ಬಟ್ ನಾವೆಲ್ಲದು ಒಂದು ಚೂರು ಅದನ್ನ ಹಿಂದೆ ಸರದು ಅಂತ ಪ್ರಮೋಷನಲ್ ಕಂಟೆಂಟ್ ಅಲ್ಲಿ, ಅಂದ್ರೆ ತುಂಬಾ ಓವರ್ ಆಗಿ ಬಿಲೀವ್ ಮಾಡಿದ್ವು ಆಡಿಯನ್ಸ್ನ ಅಂತ. ಅಯ್ಯೋ ಹೆಂಗೂ ಬರ್ತಾರೆ ಬಿಡು, ಹೌದು ಐಪ್ ಇದು ಹೆಂಗೂ ಬರ್ತಾರೆ ಅಂತ ಬಿಡು ಅಂತ ನಾನು ತುಂಬಾ ಏನಾದ್ರು ಇದು ಮಾಡ್ದು ಅನ್ನೋದು ನನಗೆ ಒಂಥರ ಬೇಜಾರು. ಹೌದು ಸರ್, ಹೌದು. ಯಾಕಂದ್ರೆ ಈ 4 ದಿನ ತುಂಬಾ ಇಂಪಾರ್ಟೆಂಟ್. ಗುರುವಾರ ರಿಲೀಸ್ ಆಗಿದ್ದು, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತನಕ ಏನು ನೋಡುತ್ತಲ್ಲ ಅದೇ ಮೇನ್ ನಮಗೆ ಜನರೇಟ್ ಆಗೋದು. ಹೌದು, ಅದ್ರ ಮೇಲೆ ಏನಿದ್ರು ಅದು, ಯಾಕಂದ್ರೆ ಅದಾಗಲೇ ಮತ್ತೆ ವರ್ಕಿಂಗ್ ಡೇ, ಅದು ಮತ್ತೆ ಆಬ್ವಿಯಸ್ಲಿ ಕಲೆಕ್ಷನ್ಸ್ ವೈಸ್ ತುಂಬ ಕಮ್ಮಿನೇ ಆಗುತ್ತೆ. ಸೊ ಅದು ನನಗೆ ಇಲ್ಲ, ನನಗೆ ತುಂಬ ಎಲ್ಲ ಇವರು ಪ್ರಮೋಷನ್ ಮಾಡಿಲ್ದಿದ್ದೇ ಬೇಜಾರು. ಅಲ್ಲ, ಮಾಡ್ಬೋದಾಗಿತ್ತಲ್ಲ ಅಂತ. ಕಾಂತಾರ ಹೈಪು, ರಿಷಬ್ ಶೆಟ್ಟಿ ಹೈಪು, ಹೊಂಬಾಳೆ ಫಿಲ್ಮ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಇನ್ ಇಂಡಿಯಾ ಈಗಿರೋ ಇದಕ್ಕೆ. ಆಯ್ತಾ, ಇಷ್ಟೆಲ್ಲ ಹೈಪ್ ಇದ್ರೂ ಅದೊಂದು ಕಲೆಕ್ಷನ್ ವೈಸಲ್ಲಿ ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋದಾಗ ಚೂರು ಬೇಜಾರು. ಈಗ ಅದೇ ಹೊಂಬಾಳೆ ಪ್ರೊಡಕ್ಷನ್ ಹೌಸಿಂದ ಮಹಾತಾರ್ ನರಸಿಂಹ ಬಂದಾಗ ಅದು 0 ಪ್ರಮೋಷನ್ ಇತ್ತು, ಒಪ್ಕೊಂತೀನಿ. ವರ್ಡ್ ಆಫ್ ಮೌತ್ನಿಂದನೇ ಅದು ಲೈಕ್ 300 CR ತನಕ ತೊಗೊಂಬಂತು, ಒಪ್ಕೊಂತಿಲ್ಲ ಅಂತಲ್ಲ. ಬಟ್ ಎಲ್ಲ ಫಿಲಿಮ್ಸ್ಗೂ ಅದೇ ವರ್ಕ್ ಆಗಲ್ಲವಲ್ಲ ಅನ್ನೋದು ನನ್ನ ಇದು. ಈಗ ಹಂಗೆ ಪ್ರೂವ್ ಆಯ್ತು. ಈಗ ಅಲ್ಲಿ ಫಸ್ಟ್ ಡೇಗೂ ಸೆಕೆಂಡ್ ಡೇಗೂ ನಿಂಗೆ ಲೈಕ್ 100% ಗ್ರೋತು. ಬಟ್ ಇಲ್ಲಿ ತುಂಬಾ ಹಿಂದೆ ಬಂದಿದೆ ಅಂತ. ಅಂದ್ರೆ ನಾ ಎಕ್ಸ್ಪೆಕ್ಟ್ ಏನು ಈ ಫಿಲಿಮ್ ಕ್ರಿಟಿಕ್ಸ್ ಅಥವಾ ಫಿಲಿಮ್ ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಆ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ರೀಚ್ ಆಗ್ತಿಲ್ಲ ಅಂತ ಬೇಜಾರು. ನಾನು ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ US ಅಥವಾ UK ಇದರಲ್ಲಿ ನಾನು ಮಿನಿಮಮ್ ಅಂದ್ರೂ ಪ್ರೀಮಿಯರ್ ಶೋ ಪ್ಲಸ್ ಫಸ್ಟ್ ಡೇ ನನಗೆ 2 ಮಿಲಿಯನ್ ತನಕ ಕಲೆಕ್ಷನ್ ಆಗುತ್ತೆ ಅಂದ್ಕೊಂಡಿದ್ದು. ಈಗ 1 ಮಿಲಿಯನ್ ಆಗಿದೆ. ಅದು ಬೇಜಾರು. ಅದೇ ನನಗೆ ಪ್ರಮೋಷನಲ್, ಅದಕ್ಕೆ ಹೇಳೋದು, ಪ್ರಮೋಷನಲ್ ಇನ್ನು ಸ್ವಲ್ಪ ಇವ್ರು ಪುಷ್ ಮಾಡಿದರೆ ಅದು ಬಾಕ್ಸ್ ಆಫೀಸಲ್ಲಿ ಅದು ರಿಫ್ಲೆಕ್ಟ್ ಆಗಿರೋದು ಅಂತ ನನಗೆ. ಹೌದು, ಅದರಲ್ಲಿ ಎಲ್ಲಾದರೂ ತುಂಬ ಹಿಂದೆ ಹೋದ್ವಾ ಅಂತ. ಹೊಂಬಾಳೆ ಅವರು ಸ್ವಲ್ಪ ಯಾಕೋ ನೆಗ್ಲೆಕ್ಟ್ ಮಾಡೋದಲ್ಲ. ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಥಿಂಕ್ ಮಾಡಿದ್ರು ಗೊತ್ತಿಲ್ಲ. ಇದು ನನ್ನ ಒಪಿನಿಯನು. ಈಗ ನೋಡೋಣ ಕಮೆಂಟಲ್ಲಿ ಆಡಿಯನ್ಸ್ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ ಅವ್ರಿಗೇನು ಅನಿಸ್ತು ಅಂತ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಮಗೆ ಅನಿಸಿದ್ದಿದೆ, ಪ್ರಮೋಷನಲ್ ಇಲ್ಲ, ಪ್ರಮೋಷನಲ್ಲೇ ಇದು ಮಾಡ್ಬೇಕಂತ. ರಾಜಮೌಳಿಗಿಂತ ಬ್ರ್ಯಾಂಡ್ ಬೇಕಾ? ಅವರು ಕೂಡ NTR, ರಾಮ್ ಚರಣ್ ಅಂತ ಆಕ್ಟರ್ಸ್ ಹಾಕೊಂಡು RRR ಮಾಡಿದಾಗ, ಅಜಯ್ ದೇವಗನ್ ಇದ್ದಾಗನು ಸ್ಟಿಲ್ಲು ಯಾವ ರೇಂಜಿಗೆ ಪ್ರಮೋಷನ್ ಮಾಡಿದ್ರು, ಎಲ್ಲ ಕಡೆ ಇಂಟ್ರೆಸ್ಟ್, ಯಾವ ರೇಂಜಿಗೆ ಪ್ರಮೋಷನ್ ಮಾಡಿದ್ರು. ಸೊ ಅದು ಪ್ರಮೋಷನಲ್ಲೇ ನಾವು ಸ್ವಲ್ಪ ಹಿಂದೆ ಆದ್ವಾ ಅನ್ನೋದೇ ನನಗೆ ತುಂಬ ಕಾಡ್ತಿರೋದು ಈಗ. ಯಾಕಂದರೆ ಈ ರಿವ್ಯೂಸಿಗೆ ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಅಲ್ಲ, ಈ 10 ಪಟ್ಟು ಇರಬೇಕಾಯ್ತು ಕಲೆಕ್ಷನ್ಸು.
ಯಾಕಂದರೆ ತುಂಬ ದಿನ ಆದಮೇಲೆ ಹೈಲಿ ಪಾಸಿಟಿವ್ ರಿವ್ಯೂಸ್ ಬಂದಿರೋದು. ಮತ್ತು ಇಂಥ ಸೆಕ್ಟ್ ಆಫ್ ಆಡಿಯನ್ಸ್ ಅಂತ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ನಿಮಗೆ ಏಜ್ಡ್ ಪರ್ಸನ್ಸ್ ತನಕನೂ ಕಂಪ್ಲೀಟ್ಲಿ ಹೈಲಿ ಪಾಸಿಟಿವ್ ರಿವ್ಯೂಸ್ ಬಂದಿರೋಂಥ ಫಿಲಿಮು ಕಾಂತಾರ ಚಾಪ್ಟರ್ 1. ಬಟ್ ಅದೇ ಬಾಕ್ಸ್ ಆಫೀಸಲ್ಲಿ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಆ್ಯಸ್ ಎ ಒಂದು ಮೂವಿ ನಮ್ಮ ಕನ್ನಡ ಇದರಲ್ಲಿ ನೋಡಿ, ಯಾಕಂದರೆ ನಮಗೊಂದು ಎಲ್ಲರೂ ಥಿಂಕ್ ಮಾಡಿರೋದೆ KGF ಬಿಟ್ಟರೆ ನೆಕ್ಸ್ಟ್ ಕಾಂತಾರ, ಬಿಟ್ಟರೆ ಟಾಕ್ಸಿಕ್ಕು, ಹೈಲಿ 1000 CR ಗ್ರಾಸಸ್ ಮೂವೀಸ್ ಅಂತ ಲೈಕ್ ಹೆಂಗೆ ಅಂದರೆ ನಾವು ಬರ್ದಿಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಒಂದು ಹೈಪು ಒಂಥರ ಈ ಹೋಪ್ ಇದ್ದಾಗ ಅದೊಂಚೂರು ಒಂಚೂರು ಹಿಂದೆ ಸರಿದಾಗ ಅದೊಂಚೂರು ಬೇಜಾರಾಗಿ ಆಗುತ್ತೆ. ಸೊ ನೋಡಬೇಕು. ಸೊ ಫೈನಲಿ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ. ಸೊ ಕಾಂತಾರ ಚಾಪ್ಟರ್ 1 1000 CR ಮಾಡುತ್ತಾ ಅಂತ. ಸೊ ಹೇಗನ್ನಿಸ್ತು, ಮಾಡುತ್ತಾ, ಎಲ್ಲಿ ಇವರು ಹಿಡಿದ್ರು ಕಮೆಂಟ್ ಮಾಡಿ. ಯಾವ ಕಂಟೆಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೆ ನಮ್ಮ ಪ್ಯಾನ್ ಇಂಡಿಯಾ 360 ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.